Hi students, this is Chandrakant Tarkeri, Assistant Professor, Department of Commerce, Government First Grade Women's College, Bailongal. Dear students, the theoretical part, Cost Accounting 1 for BCom 5th semester, theoretical part already we have completed 3 sessions and this is the last session of theoretical part and very important session, and after this session you are going to start the problems. So if you want to solve the problems, this fourth session is very important. Don't make any negligence. So students are eagerly waiting for the problems, but if you did not understand the concept, then it's very difficult to solve the problems. So that's why it's my humble request to all the students, please go through these 4 sessions for theoretical part, then definitely we'll go for. Already I prepared the PPT of 5 marks questions, around 7 question papers were covered in that. But before that I want to say something about the theoretical part because it is very important. Don't worry about the problems. So theoretical part is also very important. That's why I am doing this sessions. Okay, this is the last session as for theoretical part. So students, again I am requesting you all, please share this video to needy students whom you know, because many students need this type of classes. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರಿ, ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕ್ಲಾಸಸ್ಸು ರೀಚ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನಂತರ ಅವರಿಗೂ ಹೇಳಿ, ನಿಮಗೆ ಇದರಿಂದ ಈ ಕ್ಲಾಸ್ಗಳಿಂದ ನಿಮಗೆ ಹೆಲ್ಪ್ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೇಳಿ. ನಂತರ ನಿಮಗೆ ಈ ವಿಡಿಯೋ ಲೈಕ್ ಆಯಿತು, ಡಿಸ್ಲೈಕ್ ಆಯಿತು, ಸೊ ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದಿಸ್ ವಿಲ್ ಕ್ರಿಯೇಟ್ ಅ ಮೋಟಿವೇಶ್ನಲ್ ಇಂಪ್ಯಾಕ್ಟ್ ಆನ್ ಅಸ್. ಸೊ ದೇರ್ ಇಸ್ ಅ ಪಾಸಿಟಿವಿಟಿ. ಅದರಿಂದ ನಿಮಗೇನೇ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು, ನಿಮಗೇನಾದರೂ ಚೇಂಜಸ್ ಬೇಕಾಗಿತ್ತು, ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದು ಅಂತಂದ್ರೆ ನೀವು ನನ್ನ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಯೂಟ್ಯೂಬ್ನಲ್ಲೇ ಕಮೆಂಟ್ಸ್ ಕೂಡ ಮಾಡ್ಬೋದು. ನೀವು ತಿಳ್ಕೊತಿರ್ಬೋದು, ಸರ್ ನಮ್ಮ ಕಮೆಂಟ್ಸ್ ನೋಡ್ತಾರೆ, ಅವ್ರೇನು ರಿಪ್ಲೈ ಮಾಡೋಂಗಿಲ್ಲ. ಸೊ ವಾಟ್ ಎವರ್ ಕಮೆಂಟ್ಸ್ ಯು ಪೀಪಲ್ ಆರ್ ಗಿವಿಂಗ್ ಟು ಮೀ, ದ್ಯಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಮೈ ಅದರ್ ಸೆಷನ್ಸ್ ಆಲ್ಸೋ. ಸೊ ಈಗ ಮೆನಿ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಜಲ್ದಿ ಬಿಡಿಸಿ ಹಾಕಿರಿ ಸರ್ ಅಂತೇಳಿ ಕೇಳಿದ್ದಾರೆ. ಸೊ ಅವರಿಗೆ ನಾನು ಈ ಸೆಷನ್ ಮುಖಾಂತರ ಹೇಳ್ತಾ ಇದ್ದೀನಿ, ಈ ಸೆಷನ್ ಆದ ನಂತರ ನಾವು 5 ಮಾರ್ಕ್ಸ್ ಕ್ವಶನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಡೋಂಟ್ ವರಿ, ಐ ವಿಲ್ ಸ್ಟಾರ್ಟ್. So this is your content. ಇದರಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಕಾಸ್ಟ್ ಸೀಟ್ ಅಂದು ನಿಮ್ಮ ಲೈಫ್ ಲಾಂಗ್ ಬರುವಂತಹ ಒಂದು ಸೀಟ್. ನೀವು ಕಂಪ್ನಿಯೊಳಗೆ ಹೋಗ್ರಿ, MCom ಮಾಡೋಕ್ಕೆ ಹೋಗ್ರಿ, MBA ಮಾಡೋಕ್ಕೆ ಹೋಗ್ರಿ, CS ಮಾಡಿರಿ, CMA ಮಾಡಿರಿ, CA ಮಾಡಿರಿ, ಅಲ್ಲಿ ಈ ಕಾಸ್ಟ್ ಶೀಟ್ ಶಬ್ದ ನಿಮ್ಗೆ ಬಂದೇ ಬರುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಲಿಸನ್ ಕೇರ್ಫುಲಿ. ಓಕೆ, ಕಾಸ್ಟ್ ಶೀಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಪ್ರೊವೈಡ್ಸ್ ಫಾರ್ ದ ಪ್ರೆಸೆಂಟೇಷನ್ ಆಫ್ ದ ಎಸ್ಟಿಮೇಟೆಡ್ ಡಿಟೇಲ್ಡ್ ಕಾಸ್ಟ್ in respect of a cost cadre or a cost unit. The statement summarizes the cost of manufacturing a particular list of product and discloses. So cost sheet andrenu, it will explain what are the costs are involved in manufacturing of one particular product. Okay, cost sheet will show what are the costs are incurred for producing final products. ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಪ್ರಕಾರ ನಾವು ಕಾಸ್ಟ್ ಶೀಟನ್ನು ರೆಡಿ ಮಾಡ್ತೀವಿ. ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅ ಪರ್ಟಿಕ್ಯುಲರ್ ಲಿಸ್ಟ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಡಿಸ್ಕ್ಲೋಸಸ್. ಸೊ ನಾವು ಕಾಸ್ಟ್ ಶೀಟ್ನಲ್ಲಿ ಏನೇನು ತೋರಿಸ್ತೀವಿ? ದ ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ದೆನ್ ಟೋಟಲ್ ಕಾಸ್ಟ್. These are the 4 steps
ಈ ನಾಲ್ಕನ್ನು ನಾವು ಪ್ರೈಮ್ ಕಾಸ್ಟನ್ನು ಸಪ್ರೇಟಾಗಿ ತೋರಿಸ್ತೀವಿ, ವರ್ಕ್ ಕಾಸ್ಟನ್ನು ತೋರಿಸ್ತೀವಿ, ನಂತರ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ತೋರಿಸ್ತೀವಿ, ನಂತರ ಟೋಟಲ್ ಕಾಸ್ಟನ್ನು ತೋರಿಸ್ತೀವಿ. ಸೊ ಇದು ನೀವು ಮಾಡೋಕ್ಕೆ ಗೊತ್ತಾಯಿತು ಅಂದರೆ ಪ್ರೈಮ್ ಕಾಸ್ಟ್ ಒಳಗೆ ಏನೇನು ಇರ್ತಾವೋ, ವರ್ಕ್ ಕಾಸ್ಟ್ ಒಳಗೆ ಏನು ಆ್ಯಡ್ ಮಾಡಬೇಕು, ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಏನೇನು ಇನ್ಕ್ಲೂಡ್ ಇರುತ್ತೆ, ದೆನ್ ಟೋಟಲ್ ಕಾಸ್ಟಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅನ್ನೋದನ್ನು ನಾವು ಈ ಕಾಸ್ಟ್ ಶೀಟ್ನಲ್ಲಿ ಕಲಿತೀವಿ. ಸೊ that is very very important. Okay, cost sheet is a document which provides for the presentation of the estimated detailed cost in respect of a cost cadre. Okay, next, purpose. What are the purpose of cost sheet? It gives the breakup to total cost by elements and subdivisions. So ಇಲ್ಲಿ ನಾವು ಟೋಟಲ್ ಕಾಸ್ಟನ್ನು ಕಂಡುಹಿಡಿತೀವಿ. ಇದರಿಂದ ಏನು ಗೊತ್ತಾಗತ್ತಾ, ಪ್ರೈಮ್ ಕಾಸ್ಟ್ ಒಳಗೆ ಏನೇನು ಇನ್ಕರ್ ಮಾಡಿದ್ದೀವಿ, ನಾವು ವರ್ಕ್ ಕಾಸ್ಟ್ ಒಳಗೆ ಏನೇನು ಇನ್ಕರ್ ಮಾಡಿದ್ವಿ. ಸೊ ಈ ರೀತಿ ನಾವು ಬ್ರೇಕಪ್ಪನ್ನು ಮಾಡಿ ಕಾಸ್ಟ್ ಶೀಟನ್ನು ತೋರಿಸ್ತೇವೆ. ಇಟ್ ಡಿಸ್ಕ್ಲೋಸಸ್ ದ ಟೋಟಲ್ ಕಾಸ್ಟ್ ಆಸ್ ವೆಲ್ ಆಸ್ ದ ಕಾಸ್ಟ್ ಪರ್ ಯೂನಿಟ್ ಆಫ್ ದ ಪ್ರೊಡಕ್ಷನ್. ಸೊ ಇಲ್ಲಿ ನಾವು ಕಾಸ್ಟ್ ಶೀಟಲ್ಲಿ ಯು ಆರ್ ಮೇಕಿಂಗ್, ಈಗ ಒಂದು 100 ಪೆನ್ಗಳನ್ನು ತಯಾರು ಮಾಡಲಿಕ್ಕೆ ನಮ್ಮದು ಟೋಟಲ್ ಕಾಸ್ಟ್ ಎಷ್ಟಾಯಿತು ಅನ್ನೋದನ್ನು ತೋರಿಸ್ತೀವಿ. ನಂತರ ಪರ್ ಪೆನ್, ಒಂದು ಪೆನ್ನಿನ ಬೆಲೆನೂ ಎಷ್ಟು ಕಾಸ್ಟ್ ಇನ್ಕರ್ ಆಯಿತು ಅನ್ನೋದನ್ನು ನಾವು ಈ ಕಾಸ್ಟ್ ಶೀಟಲ್ಲಿ ತೋರಿಸ್ತೀವಿ. It helps for comparison. So if you want to see the comparison between our cost sheet and some other company cost sheet, for that also while making compare, ಹೀಗೆ ಪೆನ್ಗಳಲ್ಲಿ ಸಾಕಷ್ಟು ಟೈಪ್ಸ್ ಇದಾವೆ. ಆ ಪೆನ್, ನಿಮ್ಮ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗ್ತಾಯಿದೆ, ಇನ್ನೊಬ್ಬರು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗ್ತಾಯಿದೆ, ಅವ್ರ ಕಾಸ್ಟ್ ಶೀಟು ನಿಮ್ಮ ಕಾಸ್ಟು ಕಂಪ್ಯಾರಿಸನ್ ಮಾಡಿ ಎಲ್ಲಿ ನಮ್ಮ ಕಾಸ್ಟ್ ಇನ್ಕ್ರೀಸ್ ಆಗ್ತಾಯಿದೆ ಅಥವಾ ನಮ್ಮ ಕಾಸ್ಟ್ ಎಲ್ಲಿ ಕಡಿಮೆ ಆಗ್ತಾಯಿದೆ, ಈ ರೀತಿ ನೀವು ಕಂಪ್ಯಾರಿಸನ್ ಮಾಡಲಿಕ್ಕೂ ಕೂಡ ನಾವು ಈ ಕಾಸ್ಟ್ ಶೀಟನ್ನು ಬಳಸ್ತೀವಿ. ಇಟ್ ಹೆಲ್ಪ್ಸ್ ಫಾರ್ ಪ್ರಿಪ್ರೇಷನ್ ಆಫ್ ಟೆಂಡರ್ಸ್ ಆ್ಯಂಡ್ ಕೊಟೇಷನ್ಸ್. ವೆನ್ ಎವರ್ ಯು ಅಪ್ಲೈ ಫಾರ್ ದ ಟೆಂಡರ್ಸ್ ಆರ್ ಕೊಟೇಷನ್ಸ್, ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯುವರ್ 6th semester. So for that also cost sheet will be used. First you have to arrive the cost, no? If you want to take any project, for example road construction, building construction, first you have to arrive how much cost you can incur for the building. That is very very important. That's why for that also you will use the cost sheet. It helps for fixing selling price. So based on your cost, then only you can fix the selling price. It helps for ascertaining profit or loss of production. So one product manufacture ಮಾಡಲಿಕ್ಕೆ whether you are incurring a profit or you are incurring a loss, that also you will come to know from the cost sheet. It helps for analyzing the effect of each element of cost on total cost. So element wise ಯಾವ ಎಲಿಮೆಂಟಿಗೆ ನಾವು ಜಾಸ್ತಿ ಕಾಸ್ಟನ್ನು ಇನ್ಕರ್ ಮಾಡ್ತಾ ಇದ್ದೀವಿ, ಯಾವ ಎಲಿಮೆಂಟ್ ಮೇಲೆ ನಾವು ಕಾಸ್ಟನ್ನು ಕಡಿಮೆ ಮಾಡ್ತೀವಿ, ವೇರ್ ಯು ಕ್ಯಾನ್ ಕಂಟ್ರೋಲ್ ಇಫ್ ಯುವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ more compared to your standard what you have fixed, that time also it will help which elements are incurring more cost. So these are the purpose. These are all theoretical part. 2 marks, 5 marks questions will come from this theoretical part. That's why I thought that the theoretical part is also very very important before getting into problems. Then the important, so idu excel sheet link ಕೊಟ್ಟಿದ್ದೀನಿ, ಇದು ಕ್ಲಿಕ್ ನಿಮ್ಮ ವಿಡಿಯೋದಲ್ಲಿ ಬರಲ್ಲ, ಅದಕ್ಕೆ ನಾನು ಸ್ಮಾಲ್ ಸೈಜ್ನಲ್ಲಿ ಎಲ್ಲ ಕಾಸ್ಟ್ ಶೀಟನ್ನು ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಓಕೆ, ದಿಸ್ ಈಸ್ ದ ಬ್ರೀಫ್ ಕಾಸ್ಟ್ ಶೀಟ್. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಈ ರೀತಿಯೇ ಬರ್ತಾವೆ 5 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ. ಇದು ನಿಮ್ಮ ಬೆಟರ್ ಕಾನ್ಸೆಪ್ಟ್ ಸಲುವಾಗಿ ನಾನು ಸಮರೈಸ್ ಫಾರ್ಮ್ನಲ್ಲಿ ಒಂದು ಕಾಸ್ಟ್ ಶೀಟನ್ನು ರೆಡಿ ಮಾಡಿದ್ದೀನಿ. ಸ್ಪೆಸಿಫಿನ್ ಆಫ್ ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್. ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್ ಕಂಪ್ನಿ ಹೆಸರು ಕೂಡ ನೀವು ಹಾಕ್ತೀರಿ. ಪರ್ಟಿಕ್ಯುಲರ್ಸ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್. ಸೊ ಫಸ್ಟ್ ಐಟಮು ಡೈರೆಕ್ಟ್ ಮಟೀರಿಯಲ್ಸು, ಡೈರೆಕ್ಟ್ ವೇಜಸ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಅಥವಾ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಕೂಡ ನಾವು ಹೇಳ್ತೀವಿ. ಈ ಮೂರನ್ನು ನಾವು ಕೂಡಿಸಿದ್ದೀವಿ ಅಂತಂದ್ರೆ ವಿಲ್ ಕಮ್ ಟು ನೋ ಡೈರೆಕ್ಟ್ ಕಾಸ್ಟ್ ಆರ್ ಪ್ರೈಮ್ ಕಾಸ್ಟ್. ಸೊ ನಾನು ಥೆರಾಟಿಕಲ್ ಪಾರ್ಟ್ ಕಾಸ್ಟ್ ಶೀಟ್ ಅಂದರೆ ಏನು ಅಂತ ಹೇಳುವಾಗಲೂ ಹೇಳಿದ್ದೆ, ಫಸ್ಟ್ ಪ್ರೈಮ್ ಕಾಸ್ಟ್ ಬರುತ್ತೆ, ನಂತರ ವರ್ಕ್ ಕಾಸ್ಟ್ ಬರುತ್ತೆ, ನಂತರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ನಂತರ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬರುತ್ತೆ, ನಂತರ ಟೋಟಲ್ ಕಾಸ್ಟ್ ಬರುತ್ತೆ, ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ, ಅಥವಾ ಟೋಟಲ್ ಕಾಸ್ಟ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಫಸ್ಟ್ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಫ್ ಯು ಆ್ಯಡ್ ದಿಸ್ ಯು ವಿಲ್ ಗೆಟ್ ಅ ಪ್ರೈಮ್ ಕಾಸ್ಟ್. So in 2 marks questions also they will ask what is the meaning of prime cost. Prime cost is the summary of direct materials, direct wages, direct expenses. Then prime cost, if you are going to add factory overhead, these are all indirect expenses, you are adding the factory overhead, then you will get a manufacturing cost, then work cost. So prime cost plus factory overhead is equal to work cost.
ನಿಮಗೆ ವರ್ಕ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ಡ್ಯಾಶ್ ಅಂತಲೂ ಕೊಟ್ಟಿರ್ತಾರೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ. ಅವಾಗ ನಿಮಗೆ ಇದು ಫಾರ್ಮೆಟ್ ಗೊತ್ತಿರಬೇಕು. ದೆನ್ ವರ್ಕ್ ಕಾಸ್ಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ಸ್, then you will get a cost of production. Work cost plus administration overhead is equal to cost of production. Then cost of goods available for sale, then cost of goods sold, then cost of goods sold plus selling and distribution overheads ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ you will get a total cost or cost of sales. ಸೊ ಇಲ್ಲಿವರೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೆ ಏನು ಬರುತ್ತಲ್ಲ, ಈಗ ನಿಮ್ಮದೇನು ಅಮೌಂಟ್ ಬರುತ್ತಲ್ಲ ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್, ದೆನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಇದನ್ನು ನಾನು ಇನ್ನೂ ನಿಮ್ಮ ಎಕ್ಸ್ಪ್ಲನೇಷನ್ ಇನ್ನೂ ಭಾಳಷ್ಟಿದೆ, ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀನಿ. ಇದು ನಿಮಗೆ ಬ್ರೀಫ್ ಐಡಿಯಾ ಕೊಡೋ ಸಲುವಾಗಿ ನಾನು ಸಮರೈಸ್ ಫಾರ್ಮ್ನಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ನಂತರ ನಿಮ್ಮ ಪ್ರೈಮ್ ಕಾಸ್ಟ್ ಬರುತ್ತೆ. ಈ ಪ್ರಾಬ್ಲಮ್ ಹೇಳುವಾಗ ಹೇಳ್ತೀನಿ ನಾನು. ದೆನ್ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್ ಮಾಡಿದ್ರಿ ಅಂತಂದ್ರೆ ವರ್ಕ್ ಕಾಸ್ಟ್ ಬರುತ್ತೆ. ವರ್ಕ್ ಕಾಸ್ಟಿಗೆ ನೀವು ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಏನಾದರೂ ಫೈನಲ್ ಪ್ರಾಡಕ್ಟ್ಸ್ ತಂದು ಆ್ಯಡ್ ಮಾಡಿದಿರಿ ಅಂತಂದ್ರೆ ಅವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ನಂತರ ಇದಕ್ಕೆ ನೀವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ, ನಂತರ ಪ್ರಾಫಿಟ್ ಬರುತ್ತೆ, ನಂತರ ಸೇಲ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಬೇಸ್ ಫಾರ್ ಪ್ರಿಪೇರಿಂಗ್ ದ ಕಾಸ್ಟ್ ಶೀಟ್. ಸೊ ಈಗ ನಾವು ಸೊ ಇದು ಒಂದು ಫಾರ್ಮೆಟ್ಟು, ಇದನ್ನು ಕೂಡ ನಾನು ಸಮರೈಸ್ ಫಾರ್ಮ್ನಲ್ಲಿ ಹೇಳ್ತಾ ಇದ್ದೀನಿ ನೋಡಿರಿ. ಇನ್ನು ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ನಾವು ಹೆಡ್ಡಿಂಗ್ ಹಾಕ್ತೀವಿ. ಅದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು ಇರುತ್ತೆ. ಸೊ ಎವ್ರಿ ಕಂಪ್ನಿ ಇಸ್ ಹ್ಯಾವಿಂಗ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ದೆನ್ ದೇ ಆರ್ ಪರ್ಚೇಸಿಂಗ್ ದ ರಾ ಮೆಟೀರಿಯಲ್ಸ್ ಫಾರ್ ಪ್ರೊಡಕ್ಷನ್. So for that, if they incurred any carriage inwards, octroi and custom duty, that also you are going to add with the purchases. Then any material remains with the company, that will be showing as a closing stock, then less. So now cost actually final product manufacture ಮಾಡಲಿಕ್ಕೆ ನಾವು ರಾ ಮೆಟೀರಿಯಲ್ಸನ್ನು ಎಷ್ಟು ಕನ್ಸ್ಯೂಮ್ ಮಾಡಿದ್ದೀವಿ, that consumption cost you are taking in the cost sheet. So that's why first you will add opening stock, then add purchase, then less closing stock. If any material lost, ಕೆಲವೊಂದಿಷ್ಟು ಸಮಯದಲ್ಲಿ ಆಗ್ತೈತಿ. ಈಗ ನೀವು ಮನೆಯೊಳಗೆ ಒಂದು ಉಪ್ಪಿಟ್ಟು ಮಾಡಾಕತ್ತಿದ್ರು ಸಹಿತ ಬೈ ಚಾನ್ಸ್ ನಿಮ್ಮ ಕೈಯಿಂದ ರವಾದು ಬಿದ್ದು ಹೋಯಿತು ಅಂತಂದ್ರೆ ಮಟೀರಿಯಲ್ ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಂಗೇನಾದರೂ ಇವಾಪರೇಷನ್ ಆಗಿತ್ತು ಅಥವಾ ಹ್ಯಾಂಡಲ್ ಮಾಡುವಾಗ ಏನಾದರೂ ಮಿಸ್ಮ್ಯಾನೇಜ್ಮೆಂಟ್ ಆಗಿತ್ತು, ಸೊ ಹಂಗೇನಾದರೂ ನಿಮ್ಮ ಕಾಸ್ಟ್ ಗೊತ್ತಾಯಿತು ಅಂತಂದ್ರೆ ದಟ್ ಯು ಆಲ್ಸೋ ಯು ಹ್ಯಾವ್ ಟು ಗೋ ಇನ್ ಟು ಮೈನಸ್ ಇನ್ ದಿಸ್. ದೆನ್ ಮಟೀರಿಯಲ್ ಟ್ರಾನ್ಸ್ಫರ್ ಟು ಜಾಬ್ ಆರ್ ಡಿಪಾರ್ಟ್ಮೆಂಟ್ಸ್, ಸೇಮ್ ಮಟೀರಿಯಲ್ ನೀವು ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ರಿ ಅಂತಂದ್ರೆ ದಟ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಲೆಸ್ ಇನ್ ದಿಸ್ ಐಟಮ್ಸ್. ದೆನ್ ಅಲ್ಟಿಮೇಟ್ಲಿ ವಿಲ್ ಗೆಟ್ ಅ ಮಟೀರಿಯಲ್ ಕನ್ಸ್ಯೂಮ್ಡ್. ಏನು ಫೈನಲ್ ಪ್ರಾಡಕ್ಟ್ ಮಾಡಲಿಕ್ಕೆ ನೀವು ಆ್ಯಕ್ಚುಲಿ ಮಟೀರಿಯಲ್ ಏನು ಕನ್ಸ್ಯೂಮ್ ಮಾಡಿರಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ. ನಾವು ಪ್ರಾಬ್ಲಮ್ಸ್ ಹೇಳುವಾಗಲೂ ಇದ್ರ ಮೇಲೆ ನಿಮಗೆ ಸಾಕಷ್ಟು ಡಿಸ್ಕಷನನ್ನು ನಾನು ಮಾಡ್ತೀನಿ. ಸೊ ಈಗ ನಿಮ್ಗೆ ಜಸ್ಟ್ ಬೇಸಿಕ್ ಕಾಸ್ಟ್ ಶೀಟ್ ನಾಲೆಜ್ ಕೊಡಲಿಕ್ಕೆ ಈ ಸೆಷನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ದೆನ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, if you are going to add these all, then you will get a direct cost or prime cost. So this is the format. ನೀವು ಕಾಸ್ಟ್ ಶೀಟ್ ರೆಡಿ ಮಾಡುವಾಗ ಇದೇ ರೀತಿ ಫಾರ್ಮೆಟ್ ಒಳಗೆ ಹೋಗಬೇಕು. ಒಂದು ಐಟಮ್ ಹಿಂದೆ ಒಂದು ಐಟಮ್ ಮುಂದೆ ಮಾಡಿದ್ರಿ ಅಂತಂದರೆ ಯು ವಿಲ್ ನಾಟ್ ಗೆಟ್ ಅ ಕರೆಕ್ಟ್ ಮಾರ್ಕ್ಸ್. ಸೊ ಕಂಪ್ಲೀಟ್ ಮಾರ್ಕ್ಸ್ ನಿಮ್ಗೆ ಸಿಗುವುದಿಲ್ಲ. ಅದಕ್ಕೆ ಏನು ಪ್ರೊಸೀಜರ್ಸ್ ಇರುತ್ತೆ ದ್ಯಾಟ್ ಪ್ರೊಸೀಜರ್ಸ್ ಯು ಶುಡ್ ಫಾಲೋ. ಓಕೆ, ನೆಕ್ಸ್ಟ್ ನೋಡಿರಿ, ಇಷ್ಟು ಐಟಮ್ಸ್ ಇದ್ದಾವೆ, ಅದಕ್ಕೆ ಇದು ಸಣ್ಣದು ಮಾಡಿ ಹಾಕ್ತಾಯಿದ್ದೀನಿ ನಾನು. ಸೊ ಫ್ಯಾಕ್ಟ್ರಿ ಓವರ್ಹೆಡ್, ನಾನು ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಹೇಳುವಾಗೂ ಹೇಳಿದ್ದೆ ಸಾಕಷ್ಟು ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಕಾಸ್ಟ್ ಬರ್ತವೆ. ಅದನ್ನೆಲ್ಲನೂ ನಾವು ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಆ್ಯಡ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಸೊ ಇದೆಲ್ಲನೂ ಒಂದು ದೊಡ್ಡ ಲಿಸ್ಟ್ ಇದೆ. ಈ ಎಲ್ಲನೂ ಪ್ರಾಬ್ಲಮ್ಸಲ್ಲಿ ಬರ್ತಾವೆ ಅಂತ ಹೇಳಲ್ಲ, ಇದರಲ್ಲಿ ಕೆಲವೊಂದಿಷ್ಟು ಐಟಮ್ಸ್ಗಳು ಮಾತ್ರ ನಿಮ್ಮ ಪ್ರಾಬ್ಲಮ್ಸಲ್ಲಿ ಕೇಳಿರ್ತಾರೆ. ಬಟ್ ಯು ಶುಡ್ ನೋ ದಟ್ ಕಾಸ್ಟ್ comes under which head, that is very very important. So you should do that. Okay, so factory overhead nalli indirect materials, indirect wages, inspection, infrastructure, gateman, rent and rates, lighting, heating, power and fuel, repairs and maintenance, factory cleaning, overtime payment to workers, driving and design office salary, expenses, workman salary, loose tools very small, consumable stores, idle time. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಅಂತಂದ್ರೆ ಫ್ಯಾಕ್ಟ್ರಿ ಒಳಗೆ
ಫೈನಲ್ ಪ್ರಾಡಕ್ಟ್ ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಮಾಡಿದಾರೋ ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೂಡ ನೀವು ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಆ್ಯಡ್ ಮಾಡ್ತೀರಿ. ಓಕೆ, ರೆಂಟ್ ಫಾರ್ ಲೀಸೋಲ್ಡ್ ಇಕ್ವಿಪ್ಮೆಂಟ್, ಸ್ಟೋರ್ ಕೀಪಿಂಗ್ ಎಕ್ಸ್ಪೆನ್ಸಸ್, ಸೆಂಟ್ರಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಕ್ಯಾಂಟೀನ್ ಫೆಸಿಲಿಟಿ ಕೊಡ್ತೀವಿ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ಗೆ. ಸೊ ಅದನ್ನು ಕೂಡ ನಾವು ಕಾಸ್ಟ್ ಶೀಟ್ನಲ್ಲಿ ತೋರಿಸ್ಬೇಕು ಅಂತೇಳಿ ಈ ಸಲ ಆ್ಯಡ್ ಮಾಡಿದ್ದಾರೆ. ವರ್ಕ್ ಟೆಲಿಫೋನ್ ಎಕ್ಸ್ಪೆನ್ಸಸ್, ನಾರ್ಮಲ್ ಐಡಲ್ ಟೈಮ್ ಯೂಸಸ್, ಕಾಸ್ಟ್ ಆಫ್ ಟ್ರೈನಿಂಗ್ ಟು ವರ್ಕರ್ಸ್, ಕಾಸ್ಟ್ ಆಫ್ ಡಿಫೆಕ್ಟಿವ್ ವರ್ಕ್. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟು, ನಿಮ್ಮ ಪ್ರಾಬ್ಲಮ್ಸಲ್ಲಿ 15 ಮಾರ್ಕ್ಸ್ ಕ್ವಶನಲ್ಲಿ ಬರುತ್ತೆ, ಲೆಸ್ ಸೇಲ್ ಆಫ್ ಸ್ಕ್ರ್ಯಾಪ್. ಸೊ ಇಟ್ಸ್ ಎ ಇನ್ಕಮ್. ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಕೆಲವೊಂದಿಷ್ಟು ಸ್ಕ್ರ್ಯಾಪ್ ಜನ್ರೇಟ್ ಆಗುತ್ತೆ. ಆ ಸ್ಕ್ರ್ಯಾಪನ್ನು ನೀವು ಮಾರಿದ್ರಿ ಅಂತಂದರೆ ಯು ವಿಲ್ ಗೆಟ್ ಅ ರೆವಿನ್ಯೂ. ಸೊ ದ್ಯಾಟ್ಸ್ ವೈ ಯು ಹ್ಯಾವ್ ಟು ಮೈನಸ್ ಫ್ರಾಮ್ ಫ್ಯಾಕ್ಟ್ರಿ ಓವರ್ಹೆಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ದೆನ್ ನೀವೆಲ್ಲ ಆ್ಯಡ್ ಮಾಡಿದ್ರಿ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಬರುತ್ತೆ. ಅದರಲ್ಲಿ ಇಫ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್, ಇಫ್ ಎನಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆರ್ ಕ್ಲೋಸಿಂಗ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್, ದಟ್ ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್ ದ ಫ್ಯಾಕ್ಟ್ರಿ ಓವರ್ಹೆಡ್ ಓನ್ಲಿ. ನೋಡಿರಿ, ರಾ ಮಟೀರಿಯಲನ್ನು ನಾವು ಪ್ರೈಮ್ ಕಾಸ್ಟ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಓಪನಿಂಗ್ ರಾ ಮಟೀರಿಯಲ್ ಇತ್ತಂದರೆ ಆ್ಯಡ್ ಮಾಡ್ತೀವಿ, ಕ್ಲೋಸಿಂಗ್ ಇತ್ತಂತಂದ್ರೆ ಲೆಸ್ ಮಾಡ್ತೀವಿ. ಅದೇ ರೀತಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಇತ್ತು ಅಂತಂದ್ರೆ ದಟ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ಫ್ಯಾಕ್ಟ್ರಿ ಓವರ್ಹೆಡ್. ಯಾಕೆ ಸರ್ ಇಲ್ಲೇ ಯಾಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕು? ಬಿಕಾಸ್ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ, ನಂತರ ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಡ್ ಮಾಡ್ತೀವಿ. ಸೊ ಇವು ವರ್ಕ್ ಇನ್ ಪ್ರೋಗ್ರೆಸ್ನಲ್ಲಿ ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನು ಬರುತ್ತಲ್ಲ ಅದೆಲ್ಲನೂ ಫೈನಲ್ ಪ್ರಾಡಕ್ಟ್ ಸ್ಟೇಜ್ನಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಇಲ್ಲೇ ಇದು ಒಂದು ಸ್ವಲ್ಪ ವಿದ್ಯಾರ್ಥಿಗಳು ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ ಭಾಳಷ್ಟು ಜನ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು 15 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಈ ರೀತಿ ಪ್ರಾಬ್ಲಮ್ಸನ್ನು ನೋಡ್ತೀರಿ. ಸೊ ಇದನ್ನು ಇಂಪಾರ್ಟೆಂಟ್ ಮಾರ್ಕ್ ಮಾಡಿರಿ. ನೀವು ಇದರ ಕಾಸ್ಟ್ ಶೀಟ್ ರೆಡಿ ಮಾಡ್ಕೊಳ್ರಿ, ಒಂದು ಪೇಪರ್ನಲ್ಲಿ ಬರೋದು ಇಟ್ಕೊಳ್ರಿ. ಸೊ ನಾ ಏನೇನು ಹೇಳಿದ್ದೀನಿ, ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಅವಕ್ಕೊಂದು ರೆಡ್ ಇಂಕ್ಲೆ ಮಾರ್ಕ್ ಮಾಡಿ ಇಡ್ರಿ. ಸರ್ ಇದು ಇಂಪಾರ್ಟೆಂಟ್ ಹೇಳಿದರು, ಎಕ್ಸಾಮ್ ಪಾಯಿಂಟ್ ಆಫ್ ಟೈಮ್ ಒಳಗೆ ನಿಮ್ಗೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದಕ್ಕೆ ನೀವು ಮಾರ್ಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ನಾವು ಹೇಳಿದ್ದು ನೆನಪು ಬರುತ್ತೆ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬರುತ್ತೆ. ಏನೇನು ಪ್ರೈಮ್ ಕಾಸ್ಟಿಗೆ ನೀವು ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಮಾಡಿದ್ರಿ, ಅದು ಎರಡೂ ಮಾಡಿದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬರುತ್ತೆ. ಅದಕ್ಕೆ ನೀವು ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು, ದೆನ್ ಟೋಟಲ್ ಗೂಡ್ಸ್ ಪ್ರೊಸೆಸ್ ಡ್ಯೂರಿಂಗ್ ದ ಪೀರಿಯಡ್, ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ಅ ವರ್ಕ್ ಕಾಸ್ಟ್. ಸೊ ನಾವು ಫಸ್ಟ್ ಸ್ಲೈಡ್ನಲ್ಲಿ ಏನು ಹೇಳಿದ್ನಲ್ಲ ದಟ್ ಈಸ್ ಅ ಸಮರೈಸ್ ಫಾರ್ಮ್, ಸಿಂಪಲ್ ಫಾರ್ಮ್. ಇನ್ನು ಡಿಟೇಲ್ ಒಳಗೆ ಹೋದ್ವಿ ಅಂತಂದರೆ ದಿಸ್ ಈಸ್ ದ ಫಾರ್ಮ್ಯಾಟ್. ಸೊ ನೀವು ಎರಡೂ ಫಾರ್ಮ್ಯಾಟ್ಗಳನ್ನು ನಿಮ್ಮ ಬುಕ್ಸ್ನಲ್ಲಿ ಆಗಲಿ ಅಥವಾ ಸಪ್ರೇಟ್ ಪೇಪರ್ನಲ್ಲಿ ಬರೋದಿಲ್ರಿ. ದಟ್ ವಿಲ್ ಬಿ ಹೆಲ್ಪಿಂಗ್ ಯು ಅ ಲಾಟ್. ನೆಕ್ಸ್ಟ್, ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಏನು, ಅದ್ರ ಮೀನಿಂಗ್ ಏನು ಅಂತ ಆಲ್ರೆಡಿ ನಾನು ಅರ್ಲಿಯರ್ ಸೆಷನ್ಸ್ನಲ್ಲಿ ಸೆಷನ್ 1, ಸೆಷನ್ 2, ಸೆಷನ್ 3ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಮೀನಿಂಗ್ಸು ಅದು ಏನು ಅಂತ ನಾನು ಡಿಸ್ಕಷನ್ ಮಾಡಲ್ಲ. ನೀವು ಯಾರಾದರೂ ಡೈರೆಕ್ಟ್ಲಿ ಇದೇ ಸೆಷನ್ ನೋಡಕತ್ತಿದ್ರಿ ಅಂತಂದ್ರೆ ಯು ಕ್ಯಾನ್ ವಾಚ್ ಸೆಷನ್ 1, ಸೆಷನ್ 2, ಸೆಷನ್ 3 ವಿಚ್ ಆರ್ ಆಲ್ರೆಡಿ ಅಪ್ಲೋಡೆಡ್ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನಲ್ಲಿ ರೆಂಟ್ ಆ್ಯಂಡ್ ರೇಟ್ಸು, ಸ್ಯಾಲರೀಸು, ಕ್ಲೀನಿಂಗ್ ಆ್ಯಂಡ್ ಪೇಂಟಿಂಗು, ಡೈರೆಕ್ಟರ್ಸ್ ಮೀಟಿಂಗ್ ಎಕ್ಸ್ಪೆನ್ಸಸ್ಸು, ಸ್ಯಾಲರೀಸ್ ಆಫ್ ಆಫೀಸು. ಸೊ ಮೆನಿ ಎಕ್ಸ್ಪೆನ್ಸಸ್ ಯು ಹ್ಯಾವ್ ಟು ಆ್ಯಡ್ ಇನ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಎಲ್ಲ ಐಟಮು ಪ್ರಾಬ್ಲಮ್ನಲ್ಲಿ ಬರ್ತವೆ ಅಂತ ಇಲ್ಲ, ಕೆಲವೊಂದಿಷ್ಟು ಐಟಮ್ಗಳು ಬರ್ತವೆ. ಬಟ್ ಯು ಶುಡ್ ನೋ ದ ಬೈಫರಿಕೇಷನ್ ಆಫ್ ದಟ್ ಕಾಸ್ಟ್. ಆ ಕಾಸ್ಟ್ ಕೊಟ್ಟಿರ್ತಾರೆ, ಅದನ್ನು ಯಾವ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟಲ್ಲಿ ಹಾಕಬೇಕು ಅನ್ನೋದು ಯು ಶುಡ್ ನೋ ದ್ಯಾಟ್. ದೆನ್ so cost of production, if you are adding work cost plus administrative overhead you will get a cost of production. To this add opening stock of finished goods. ಮತ್ತು ಏನಾದರೂ ನೀವು ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರಿ ಅಂತ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ದೆನ್ ಯು ವಿಲ್ ನೋ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್. ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಮಾಡ್ತೀರಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮಾಡಿದಿರಿ ಅಂತಂದರೆ ಯು ವಿಲ್ ಗೆಟ್ ಅ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 15 ಮಾರ್ಕ್ಸ್ ಕ್ವಶನಲ್ಲಿ ಇದನ್ನು ಕೂಡ ಈ ಅಡ್ಜಸ್ಟ್ಮೆಂಟ್ ನಿಮಗೆ ಗೊತ್ತಿರಬೇಕು. ಸೊ ನೀವು ವರ್ಕ್ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಮಾಡ್ತೀರಿ, ದೆನ್ ಯು ವಿಲ್ ಗೆಟ್ ಅ ಕಾಸ್ಟ್ ಆಫ್ ಪ್ರೊಡಕ್ಷನ್. ಟು ದಿಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಯು ಹ್ಯಾವ್ ಟು ಅಡ್ಜಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಎವ್ರಿ ಕಂಪನಿ ಎಲ್ಲ ಏನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಲ್ಲನೂ ಸೇಲ್ ಮಾಡ್ತೀವಿ ಅಂತ ಇರೋಂಗಿಲ್ಲ. ಸೊ ಆವಾಗ ನಿಮ್ಗೆ ಲಾಸ್ಟ್ ಇಯರ್ದು ಏನಾದರೂ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಅದು ಈ ವರ್ಷ ನೀವು ಕಾಸ್ಟ್ ಶೀಟ್ ಮಾಡ್ತಾಯಿದೆ ಅಂತಾರೆ ಓಪನಿಂಗ್ ಸ್ಟಾಕ್ ಆಗುತ್ತಾ. ಸೊ ಈ ಇಯರ್ ಎಂಡ್ ಒಳಗೆ ನೀವೆಲ್ಲ ಸೇಲ್ ಆದಮೇಲೆ ಕೆಲವೊಂದಿಷ್ಟು ಮೆಟೀರಿಯಲ್ ಉಳಿತಾವೆ. ಸೊ ಅದು ನಿಮ್ಮ ಈ ವರ್ಷಕ್ಕೆ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಅದನ್ನು ನೀವು ಮೈನಸ್ ಮಾಡ್ತೀರಿ. ದೆನ್ ವಿಲ್ ಕಮ್ ಟು ನೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ನೆಕ್ಸ್ಟ್
ಅದೇ ರೀತಿ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ನೋಡಿರಿ. ಪ್ರೈಮ್ ಕಾಸ್ಟ್ ಕಂಡುಹಿಡಿದ್ರಿ, ಪ್ರೈಮ್ ಕಾಸ್ಟ್ಗೆ ನೀವು ಫ್ಯಾಕ್ಟ್ರಿ ಓವರ್ಹೆಡನ್ನು ಆ್ಯಡ್ ಮಾಡಿದ್ರಿ, ಫ್ಯಾಕ್ಟ್ರಿ ಓವರ್ಹೆಡ್ಗೆ ಆ್ಯಡ್ ಮಾಡಿದ ಮೇಲೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು, ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸನ್ನು ಆ್ಯಡ್ ಮಾಡ್ತೀವಿ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಬರ್ತವೆ, ಕಮಿಷನ್, ಸೇಲ್ಸ್ಮೆನ್ ಸ್ಯಾಲರಿ, ಶೋರೂಮ್ ರೆಂಟ್ ಆ್ಯಂಡ್ ರೇಟ್ಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್, ಸೊ bad debts. So these are all comes under selling and distribution overhead. There is a big list, but you should know all the format. So then after adding selling and distribution overheads to cost of production, you will get a cost of sales. This is the final stage of cost sheet. Then there will be a adjustment of profit ಅವರು ಹೇಳಿರ್ಬೋದು ಅಥವಾ ಸೇಲ್ಸ್ ಹೇಳಿರ್ತಾರೆ. ಬರೀ ಸೇಲ್ಸ್ ಹೇಳಿದ್ರು ಅಂತಂದ್ರೆ ನೀವು ಸೇಲ್ಸ್ ಬರೋದು ಅದರೊಳಗೆ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರಿ ಅಂತ ಯು ವಿಲ್ ಗೆಟ್ ಅ ಪ್ರಾಫಿಟ್. ದೆನ್ ಅದರ್ವೈಸ್ ದೇ ವಿಲ್ ಗಿವ್ ಅ ಪ್ರಾಫಿಟ್ ಪರ್ಸೆಂಟೇಜ್ ಆಲ್ಸೋ. ಸೊ ದಟ್ ಟೈಮ್ ಆಲ್ಸೋ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ಟರ್ ದಿಸ್ ಸೆಷನ್. ಇನ್ ಸೆಷನ್ 5 ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಬಟ್ ಬಿಫೋರ್ ದಟ್ ದಿಸ್ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್ ಫಾರ್ಮ್ಯಾಟ್. ನೀವು ಒಂದು ಚೆನ್ನಾಗಿರೋ ಪೇಪರ್ ತೊಗೊಳ್ರಿ ಅಥವಾ ನಿಮ್ಮ ಫೇರ್ಬುಕ್ ಇತ್ತಂದರೆ ಫೇರ್ಬುಕ್ ತೊಗೊಳ್ರಿ. ಅದರಲ್ಲಿ ಇದನ್ನು ಪೂರಾನು ಕಾಸ್ಟ್ ಶೀಟನ್ನು ರೆಡಿ ಮಾಡಿ ಇಡಲೇಬೇಕು. ಆಮೇಲೆ ನಾವೊಂದು ಸಮರೈಸ್ ಫಾರ್ಮ್ ಏನು ಹೇಳಿದ್ದೀನಲ್ಲ, ಸಮರೈಸ್ ಫಾರ್ಮ್ ಅಂದರೆ ಸ್ಟಾರ್ಟಿಂಗೇ ಹೇಳಿದ್ನಲ್ಲ ನಿಮಗೆ, ಅದರದ್ದು ಕೂಡ ನೀವು ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಸಮರೈಸ್ ಫಾರ್ಮು. ಇದರ ಡಿಟೇಲ್ಸ್ ಅಂದರೆ ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಎಷ್ಟು ಐಟಮ್ಸ್ ಬರ್ತವೆ, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನಲ್ಲಿ ಎಷ್ಟು ಐಟಮ್ಸ್ ಬರ್ತವೆ, ನಂತರ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ನಲ್ಲಿ ಎಷ್ಟು ಐಟಮ್ ಬರ್ತವೆ, ಓಪನಿಂಗ್, ಕ್ಲೋಸಿಂಗ್, ರಾ ಮಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್, ಇವೆಲ್ಲನೂ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ನಾನು ಫುಲ್ಲಿ ಡೀಟೇಲ್ಸ್ ಕಾಸ್ಟ್ ಶೀಟನ್ನು ಕೂಡ ಕೆಳಗಡೆ ಹೇಳಿದ್ದೀನಿ. ಸೊ ಇದನ್ನೆಲ್ಲ ನೀವು ಬರ್ಕೊಂಡ್ಬಿಟ್ರಿಪ್ಪ ಅಂತಂದ್ರೆ ಇದು ನಿಮ್ಗೆ CA, CMA, CS, MCOM, MBA ಎಲ್ಲಿ ಕಾಸ್ಟ್ ಶೀಟ್ ನೀವು ಕಲಿಯಕ್ಕೆ ಹೋಗ್ತೀರಿ ಅಲ್ಲೆಲ್ಲ ಇದೇ ಫಾರ್ಮ್ಯಾಟನ್ನು ಕಲಿತೀರಿ. ಓಕೆ, ಸೊ ದಿಸ್ ಈಸ್ ದ ಕಾಸ್ಟ್ ಶೀಟ್ ಆಫ್ ಯುವರ್ ಕಾಸ್ಟ್ ಅಕೌಂಟಿಂಗ್ 1. ನಿಮ್ಮ ಫಸ್ಟ್ ಚಾಪ್ಟರ್ ಇರೋದೇ ಕಾಸ್ಟ್ ಶೀಟ್ ಬೇಸ್ ಮೇಲೆ. ಅದನ್ನು ಕಲ್ತ್ಬಿಟ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ. ಇನ್ನು ಈ ಸ್ಲೈಡ್ನಲ್ಲಿ ದಿಸ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಇದ್ರ ಬಗ್ಗೆನೂ ನಿಮ್ಗೆ ಜ್ಞಾನ ಇರಬೇಕು. ಇದನ್ನೇನ್ರಿ ಮಿಸ್ ಔಟ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ರಾಬ್ಲಮ್ ರಾಂಗ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸರ್ ಏನು ರೀ ಇದು ಫೈನಾನ್ಷಿಯಲ್ ಚಾರ್ಜಸ್ ಆರ್ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂದರೆ ಏನು? ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಸನ್ನು ನಾವು ಕಾಸ್ಟ್ ಶೀಟ್ನಲ್ಲಿ ತೋರಿಸೋದಿಲ್ಲ, ಬಟ್ ಯು ಆರ್ ಶೋಯಿಂಗ್ ದಟ್ ಇನ್ ಅ ಫೈನಾನ್ಷಿಯಲ್ ಅಕೌಂಟ್. ದಟ್ ಈಸ್ ದ ಡಿಫ್ರೆನ್ಸ್. There is a difference between profit of arrived from final account then cost account. ಅದನ್ನು ನಾವು ನಿಮ್ಮ ಈ ಸೆಮಿಸ್ಟರ್ನ 5ನೇ ಚಾಪ್ಟರ್ನಲ್ಲಿ ಕಲಿತೀವಿ. ರೀಕನ್ಸಿಲೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಾಫಿಟ್ ದೆನ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್. ಸೊ ಅದಕ್ಕೆ ಯಾಕೆ ಡಿಫ್ರೆನ್ಸ್ ಆಗ್ತೈತಿ ಅನ್ನೋದನ್ನು ನೀವು ಫಸ್ಟ್ ಚಾಪ್ಟರ್ನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. So while preparing the cost sheet, financial items, income and expenses are considered because such items do not form a part of the cost. So ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೋರಿಸ್ತೀವಿ, ಬಟ್ ಕಾಸ್ಟ್ ಶೀಟ್ ಒಳಗೆ ಅದು ನಮಗೆ ಇಂಪಾರ್ಟೆನ್ಸ್ ಇರೋದಿಲ್ಲ. ಬಟ್ ಯು ಆರ್ ನಾಟ್ ಶೋಯಿಂಗ್ ಇನ್ ಅ ಕಾಸ್ಟ್ ಶೀಟ್. ಅಂಥವು ಯಾವ್ಯಾವಪ್ಪ ಐಟಮ್ಸು? ಫೈನಾನ್ಷಿಯಲ್ ಚಾರ್ಜಸ್ ಆರ್ ನಾನ್ ಕಾಸ್ಟ್ ಐಟಮ್ಸ್. ಇದು 2 ಮಾರ್ಕ್ಸಿಗೂ ಕೇಳಿರ್ತಾರೆ. ಪ್ಲೀಸ್ ಮೆನ್ಷನ್ 2 ಫೈನಾನ್ಷಿಯಲ್ ಚಾರ್ಜಸ್ ಆರ್ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿರ್ತಾರೆ. ಸೊ ದಟ್ಸ್ ವೈ ಇನ್ಕಮ್ ಟ್ಯಾಕ್ಸನ್ನು ನಾವು ಕಾಸ್ಟ್ ಶೀಟಲ್ಲಿ ತೋರಿಸೋದಿಲ್ಲ. ಸೊ ಅದು ಪ್ರಾಫಿಟ್ ಅರೈವ್ ಆದಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ತುಂಬಿರ್ತೀವಿ. ಅದನ್ನು ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ. ನಂತರ ಇಂಟ್ರೆಸ್ಟ್ ಆನ್ ಲೋನ್ ಆಫ್ ಓವರ್ ಡ್ರಾಫ್ಟ್, ಎನಿ ಇಂಟ್ರೆಸ್ಟನ್ನು ನಾವು ತೋರಿಸ್ಲಿಕ್ಕೆ ಹೋಗೋದಿಲ್ಲ. ನಾವು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನು ಬೇಕು ಅದನ್ನಷ್ಟೇ ತೋರಿಸಿರ್ತೀವಿ. ಡೊನೇಷನ್ಸು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸು, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ದಟ್ ಈಸ್ ಕ್ಯಾಪಿಟಲ್ ಲಾಸಸ್, ಗುಡ್ ವಿಲ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಅಂಡರ್ ರೈಟಿಂಗ್ ಕಮಿಷನ್ಸ್, ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್, commission to managing directors or partners, debenture interest transfer to sinking fund, provision for doubtful debts, obsolescence loss, bonus to shareholders, preliminary expenses, interest on capital contributed by the owners, excess depreciation, cash discount. ಸೊ ಇವೆಲ್ಲ ಐಟಮ್ಸನ್ನು ನಾವು ಬಟ್ ನಿಮ್ಮ ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ, ನೀವು ಅದನ್ನು ಕಾಸ್ಟ್ ಶೀಟ್ ಒಳಗೆ ತೋರಿಸಲಿಕ್ಕೆ ಹೋಗಬೇಡಿ. ಸೊ ದೀಸ್ ಆರ್ ಆಲ್ ಫೈನಾನ್ಷಿಯಲ್ ಚಾರ್ಜಸ್ ವಿಚ್ ಆರ್ ಗೋಯಿಂಗ್ ಟು ಶೋ ಇನ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. P&L ಅಕೌಂಟಲ್ಲಿ ಮಾತ್ರ ತೋರಿಸ್ತೀವಿ. ಸೊ ಇದರಲ್ಲಿ ಯಾವುದಾದ್ರೂ ಐಟಮ್ ಬಗ್ಗೆ ನಿಮಗೆ ಗೊತ್ತಾಗದೇ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮುಖಾಂತರ ಕೇಳ್ಬೋದು. ಸೊ ಭಾಳ ಐಟಮ್ಸ್ ಇದ್ದಾವೆ, ನಾನು ಅದನ್ನೆಲ್ಲವೂ ಎಕ್ಸ್ ಮಾಡೋಕ್ಕೆ ಹೋಗಿದ್ದೀನಿ ಅಂತಂದರೆ ಯು ಪೀಪಲ್ ವಿಲ್ ಫೀಲ್ ಬೋರ್. ಇಫ್ ಎನಿ ಸ್ಟೂಡೆಂಟ್ಸ್ ಇಸ್ ಇಂಟ್ರೆಸ್ಟೆಡ್ ಟು ನೋ ದ ಈಚ್ ಐಟಮ್ ಮೀನಿಂಗ್,
then you please comment me or you can ask in my WhatsApp number also. Okay, these are the financial charges. ಇವು 2 ಮಾರ್ಕ್ಸಿಗೆ ನಿಮ್ಗೆ ಕೇಳ್ತಾರೆ. ವಾಟ್ ಪ್ಲೀಸ್ ಗಿವ್ 2 ಫೈನಾನ್ಷಿಯಲ್ ಚಾರ್ಜಸ್ ಆರ್ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಸೊ ದಟ್ ಟೈಮ್ ಯು ಕ್ಯಾನ್ ರೈಟ್ ಇನ್ಕಮ್ ಟ್ಯಾಕ್ಸ್ ಆರ್ ಸಮ್ ಎನಿಥಿಂಗ್ ಇನ್ ದಿಸ್ ಸೀಟ್. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಚಾರ್ಜಸ್ ಆರ್ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್, ಅದರ ಕಂಟಿನ್ಯೂಷನ್ಸ್ ಇದೆ. ಸೊ ಫೈನಾನ್ಷಿಯಲ್ ಇನ್ಕಮ್ಸ್ನು ಕೂಡ ನಾವು ತೋರಿಸೋಲ್ಲ. ಯಾವಂದರೆ ಅಬ್ನಾರ್ಮಲ್ ಗೇನ್ಸ್ ಇದ್ದು ಅಂತಂದರೆ ಕ್ಯಾಪಿಟಲ್ ಗೇನ್ಸು ಆರ್ ಪ್ರಾಫಿಟ್ಸ್, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇತ್ತು, ಇಂಟ್ರೆಸ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇತ್ತು, ನಾವು ರಿಶ್ಯೂ ಮಾಡಿದ್ವಿ ಅಂತಂದ್ರೆ ಅಂಥವಕ್ಕೂ ಕೂಡ ನಾವು ನಮ್ಮ ಕಾಸ್ಟ್ ಶೀಟ್ನಲ್ಲಿ ತೋರಿಸೋಲ್ಲ, ಓನ್ಲಿ ಪಿ ಎನ್ ಎಲ್ ಅಕೌಂಟ್ನಲ್ಲಿ ತೋರಿಸ್ತೀವಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಐಟಮ್ಸ್. ಇವು ಕೂಡ ನಿಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಸೊ ಯು ಶುಡ್ ರೈಟ್ ಅ ನೋಟ್ ಆಫ್ಟರ್ ಬಿಲೋ ದ ಕಾಸ್ಟ್ ಶೀಟ್ ದಟ್ income tax is not considered while preparing the cost sheet because this is a non-cash item, non-cost expenses or financial charges expenses which will be shown in the P&L account. That note you can mention below the cost sheet. Okay, so students, this is the last session of theoretical part. In session 5 we are going to discuss 5 marks questions. So in this session we have discussed meaning of cost sheet, then the important part format of cost sheet, then again the important part financial charge or non-cost items or non-cash items. So this is the last session. Thank you students. If you have any doubts you can comment or you can message me in my WhatsApp number also. So please share this video to your friends also in your WhatsApp group or Telegram group, whichever group you have. So you please help to your friends also, so that will help you also. So thank you one and all.